ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಎಡಿಟರ್ ಸತೀಶ್ ಅಂಜನಪ್ಪ. ಸತೀಶ್, ಇದು ನೇಚರ್ ಆಫ್ ಎಕ್ಸ್ಪ್ಲೋಸಿವ್ ನೋಡ್ತಾ ಇದ್ರೆ ಅಥವಾ ವಿಜುವಲ್ಸ್ ನೋಡ್ತಾ ಇದ್ರೆ ಇದು ಭಾರಿ ಪ್ರಮಾಣದ ಸ್ಫೋಟ ಅಂತ ಅನಿಸ್ತಾ ಇದೆ. ಬಟ್ ಏನಾದ್ರೂ ಕನ್ಫರ್ಮೇಶನ್ ಸಿಕ್ಕಿದ್ಯಾ ಇದು ಟೆರರ್ ಅಟ್ಯಾಕ್ ಅಥವಾ ಏನಾದ್ರೂ ಅಲ್ಲಿರುವಂತ CNG ಸಿಲಿಂಡರ್ ಏನಾದ್ರೂ ಸ್ಫೋಟಗೊಂಡಿದೆಯಾ ಅಥವಾ ಈ ಸ್ಫೋಟದ ತೀವ್ರತೆ ನೋಡ್ತಾ ಇದ್ರೆ ಯಾವ ರೀತಿಯಾದಂತಹ ಸ್ಫೋಟ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗ್ತಾ ಇದೆ ತಮ್ಗೆ? ಮೇಡಮ್, ಇದುವರೆಗೂ ಕೂಡ ಇದು ಯಾವ ರೀತಿಯ ಸ್ಫೋಟ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಬಟ್ ಈಗ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಬರ್ತಾ ಇದೆ. ಇದು ನೀವು ಹೇಳಿದಂತೆ ಬಹು ದೊಡ್ಡ ಸ್ಫೋಟ, ನಾವು ಯಾರೋ ನಿರೀಕ್ಷೆ ಮಾಡಿದಷ್ಟು ದೊಡ್ಡ ಮಟ್ಟದ ಸ್ಫೋಟ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕೆಲವೊಂದಿಷ್ಟು ಡೆಲ್ಲಿಯ ಜರ್ನಲಿಸ್ಟರು ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರ್ತಕ್ಕಂಥ ಶಂಕೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಹಾಕ್ತಾ ಇದ್ದಾರೆ ಮೇಡಮ್. ಬಟ್ ಎಲ್ಲೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಬಟ್ ಆ ರೀತಿಯ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಟ್ವಿಟರ್ನಲ್ಲಿ ಎಲ್ಲ ದೆಹಲಿಯ ಹಿಂದಿ ಮತ್ತು ಇಂಗ್ಲಿಷ್ ಚಾನಲ್ನ ಜರ್ನಲಿಸ್ಟ್ಗಳು. 10ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರ್ತಕ್ಕಂಥ ಶಂಕೆ ಇದೆ, ಜೊತೆಗೆ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರಬಹುದು ಅನ್ನೋ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಷ್ಟೇ ಸುಮಾರು 10 ಫೈರ್ ಇಂಜಿನ್ ಸ್ಪಾಟ್ಗೆ ಹೋಗಿದ್ದಾವೆ. NIA ಟೀಮ್ ಕೂಡ ಈಗಷ್ಟೇ ಹೋಗಿದೆ. ಅಂದರೆ ಇದುವರೆಗೂ ಏನು ಮಾಹಿತಿ ಕೊಡ್ತಾ ಇದ್ದೀವಿ ಅದೆಲ್ಲವೂ ಕೂಡ ಈಗ ಪ್ರಾಥಮಿಕ ಮಾಹಿತಿ ಅಷ್ಟೇ. ಸ್ಪಷ್ಟನೆ ಅಥವಾ NIA ಇಂದ ಸ್ಪಷ್ಟನೆ ಆಗಿರ್ಬೋದು ಅಥವಾ ಬೇರೆ ಒಂದು ಸಂಸ್ಥೆಯಿಂದ ಸ್ಪಷ್ಟನೆ ಆಗಿರ್ಬೋದು, ಇದ್ರೂ ಕೂಡ ಸಿಕ್ಕಿಲ್ಲ. ನೀವು ಆಗಲೇ ಹೇಳ್ತಾ ಇದ್ರಿ ಬಹುಶಃ ಉಗ್ರರ ದಾಳಿಯಾಗಿದ್ರೆ ನಮ್ಮ ದೇಶದ ಮೇಲೆ ನಡೆದಂತಹ ಏಕತೆಯ ಮೇಲೆ ದಾಳಿ ಅಂತ. ಖಂಡಿತವಾಗ್ಲೂ ಕೂಡ ನಾಳೆ ಬಿಹಾರದ ಚುನಾವಣೆ ಕೂಡ ಇದೆ, 2ನೇ ಹಂತದ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಈ ರೀತಿಯ ಒಂದು ಘಟನೆ ಆಗಿರೋದು ಕೂಡ ನಿಜಕ್ಕೂ ಕೂಡ ಒಂದು ರೀತಿ ಬೆಚ್ಚಿ ಬೀಳುವಂತಹ ಘಟನೆ. ಅದರಲ್ಲೂ ಕೂಡ ಈಗ ಬಂದ ಮಾಹಿತಿ ಪ್ರಕಾರ 2 ಸಾವಿನ ಕನ್ಫರ್ಮ್ ಆಗಿದೆ, 2 ವ್ಯಕ್ತಿಗಳ ಕನ್ಫರ್ಮ್ ಆಗ್ತಾ ಇದೆ. ಆದರೆ 10ಕ್ಕೂ ಹೆಚ್ಚು ಮಂದಿ ಸಾವಿನ ಸಂಖ್ಯೆ ವ್ಯಕ್ತವಾಗ್ತಾ ಇರೋದು ನಿಜಕ್ಕೂ ಕೂಡ ಭಾರಿ ಪ್ರಮಾಣದ ಒಂದು ಸ್ಫೋಟ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಬೆಳಗ್ಗೆ ಅಷ್ಟೇ ಒಂದು ಜೀವಂತಹ ಒಂದು ಏನು ಮದ್ದುಗುಂಡುಗಳು ಜೊತೆಗೆ RDX ಅನ್ನು ಕೂಡ ವಶಪಡಿಸ್ಕೊಂಡಿದ್ರು ಪೊಲೀಸರು ಫರೀದಾಬಾದ್ನಲ್ಲಿ. ಸೊ ಅದಕ್ಕೂ ಇದಕ್ಕೂ ತಾಳೆ ಹಾಕಿ ನೋಡಿದಾಗ ಬಹುಶಃ ಮೊದಲೇ ಪ್ಲಾನ್ಡ್ ಆಗಿ ಅಂತ ನಡೆದಂತಹ ಕೃತ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಒಂದು ಸ್ಫೋಟ ಕಾರ್ನಲ್ಲಿ ಮೊದಲೇ ಇಟ್ಟಿದ್ರು ಅನ್ನೋದು ಈಗ ಬರ್ತಿರ್ತಕ್ಕಂಥ ಮಾಹಿತಿ ಮೇಡಮ್. ಎಸ್, ನೋಡಿ ಸತೀಶ್, ನೀವು ಬಹಳಷ್ಟು ಚುನಾವಣೆಗಳನ್ನ ನೋಡಿದ್ದೀವಿ, ಬಹಳಷ್ಟು ಪತ್ರಿಕೋದ್ಯಮದಲ್ಲಿ ಈ ರೀತಿಯಾದಂತಹ ಘಟನೆಗಳನ್ನ ವರದಿ ಮಾಡಿರ್ತೀವಿ. ಆದರೆ ದೇಶದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಏನಾದರೂ ಚುನಾವಣೆ ನಡೀತಾ ಇದೆ ಅಂತಂದ್ರೆ ಅದರ ಹಿಂದೆ ಕೆಲವೊಂದು ಈ ರೀತಿಯಾದಂತಹ ಸ್ಫೋಟಗಳು ಮತ್ತು ವಿಧ್ವಂಸಕ ಕೃತ್ಯಗಳು ನಡೆಯುವಂತಹ ಘಟನೆಗಳನ್ನ ನಾವು ವರದಿ ಮಾಡಿದ್ದೀವಿ ಮತ್ತು ನೋಡಿದ್ದೀವಿ. ಆದರೆ ಇತ್ತೀಚಿನ ಚುನಾವಣೆಗಳಲ್ಲಿ ಅದು ಕಂಪ್ಲೀಟ್ ಝೀರೋ ಅಂತ ಹೇಳ್ಬೋದು. ಆ ರೀತಿಯಾದಂಥ ಯಾವುದು ನಡೆದಿಲ್ಲ. ಆದರೆ ಈಗ ಬಿಹಾರ್ನ 2ನೇ ಹಂತದ ಎಲೆಕ್ಷನ್ ನಾಳೆ ಇದೆ. ಇವತ್ತು ಈ ರೀತಿಯಾದಂಥ ಒಂದು ಸ್ಫೋಟ ನಡೆದಿದೆ. ಇದು ಉಗ್ರರ ಕೃತ್ಯ ಆಗಿದ್ದಾರೆ, ಇನ್ನೂ ನಮ್ ಕನ್ಫರ್ಮೇಶನ್ ಇಲ್ಲ. ಇದು ಉಗ್ರರ ಕೃತ್ಯ ಆಗಿದ್ದಾರೆ. ಮತ್ತೆ ನಾವು ಮತ್ತೆ 10 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಸತೀಶ್. ಎಸ್ ಮೇಡಮ್, ಎಕ್ಸಾಕ್ಟ್ಲಿ. ಭಾರತದಲ್ಲಿ ಪುಲ್ವಾಮಾ ದಾಳಿಗೂ ಮುಂಚೆ ಮತ್ತು ಪುಲ್ವಾಮಾ ದಾಳಿಯ ನಂತರ 2 ರೀತಿಯ ಎರವನ್ನು ನಾವು ಕಾಣಬಹುದು. ಪುಲ್ವಾಮಾ ದಾಳಿ ನಾವು ಇಂದಿನ ಒಂದು ಇತಿಹಾಸವನ್ನು ನೋಡಿದಾಗ ನಮ್ಮಲ್ಲಿ BJP ಗೌರ್ಮೆಂಟ್ ಬಂದ ನಂತರ ಸಾಕಷ್ಟು ಬದಲಾವಣೆ ಆಗಿತ್ತು, ನಾವು ಬದಲಾವಣೆ ಮಾಡಿದ್ದೀವಿ ಅನ್ನೋ ಒಂದು ಚರ್ಚೆ ಏನಿತ್ತು. ಟೆರರಿಸ್ಟ್ ಅಟ್ಯಾಕ್ ತುಂಬಾ ಕಡಿಮೆ ಆಗಿತ್ತು. ಆದರೆ ಪುಲ್ವಾಮಾ ದಾಳಿ ಬಳಿಕ ಮತ್ತೆ ಪಾಕಿಸ್ತಾನ ವರ್ಸಸ್ ಭಾರತ ಅನ್ನೋ ರೀತಿಯಾಗಿ ಪ್ರೊಜೆಕ್ಟ್ ಆಯಿತು. ಮತ್ತು ಟೆರರಿಸ್ಟ್ ಅಟ್ಯಾಕ್ಸ್ ಕೂಡ ಪುಲ್ವಾಮಾ ದಾಳಿ ಬಳಿಕ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಅದಕ್ಕೆ ಪಾಠ ಕಲಿಸ್ತೀವಿ ಅಂತ ಇಡೀ ಭಾರತ ಪಾಕಿಸ್ತಾನ ಹಾಗೂ ಉಗ್ರರ ಅಡುಗುದಾನಗಳ ಮೇಲೆ ದಾಳಿಯಾಗಿದೆ ಅಂತ ನೋಡಿದ್ವಿ ನಾವು ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ. ಈಗ ನೀವು ಹೇಳ್ದಂತೆ ಈಗಲೂ ಕೂಡ ಇದು ಉಗ್ರರ ದಾಳಿ ಅಂತ ಕನ್ಫರ್ಮ್ ಆಗಿಲ್ಲ. ಬಟ್ ಈಗ ಈ ಒಂದು ಬ್ಲಾಸ್ಟ್ನ ತೀವ್ರತೆ ನೋಡ್ತಾ ಇದ್ರೆ ಬಹುಶಃ ಇದು ಉಗ್ರರ ದಾಳಿ ಅಂತಲೇ ನಾವು ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ 4 ಕಾರುಗಳು ಸ್ಫೋಟ ಆಗಿದ್ದಾವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕಾರ್ನಲ್ಲೇ ಇಟ್ಟಿದ್ರು ಬಾಂಬು ಅಥವಾ RDX ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಅಲ್ಲಿಗೆ ಮೊದಲೇ ಪ್ಲಾನ್ ಮಾಡಿ ಕಾರ್ನಲ್ಲಿ RDX ಅನ್ನು ಇಟ್ಟು ಅದನ್ನ ಬೇರೆ ಕಡೆಯಿಂದ ರಿಮೋಟ್ ಕಂಟ್ರೋಲ್ ಮುಖಾಂತರ ಸ್ಫೋಟಿಸಿರಬಹುದು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ರೀತಿಯ ಕೃತ್ಯವನ್ನು ಉಗ್ರರು ಬಿಟ್ಟರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಸೊ ಪ್ರಾಥಮಿಕ ಮಾಹಿತಿಯನ್ನು ನಾವು ಗಮನಿಸೋದಾದ್ರೆ ಈಗಿನ ಈ ಒಂದು ಕಾರ್ ಬ್ಲಾಸ್ಟ್ ನಾವು ಇಂದಿನ ಕೆಲವೊಂದಿಷ್ಟು 1993ರ ಸರಣಿ ಬ್ಲಾಸ್ಟ್, ಮುಂಬೈ ಸರಣಿ ಬ್ಲಾಸ್ಟ್ ಏನಾಯಿತು, ಅಲ್ಲಿಂದ ನಾವು ಉಗ್ರರ ಒಂದು ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಬಹುಶಃ ಎಲ್ಲಾ ರೀತಿಯ ಒಂದು ಬ್ಲಾಸ್ಟ್ಗಳಲ್ಲಿ ಅತಿ ಹೆಚ್ಚು ಬ್ಲಾಸ್ಟ್ ಆಗಿರೋದು ಕಾರ್ ಬ್ಲಾಸ್ಟ್ಗಳೇ ಅಥವಾ ಬೈಕ್ ಬ್ಲಾಸ್ಟ್. 2 ರೀತಿಯ ಒಂದು ಉದಾಹರಣೆಗಳು ನಮಗೆ ಸಿಗ್ತಾ ಇರ್ತವೆ ಮೇಡಮ್. ಇವತ್ತಿನ ಒಂದು ಕಾರ್ ಬ್ಲಾಸ್ಟ್ ನೋಡಿದಾಗ ವಿಚಾರಗಳಿಗೆ ಹೋಗೋದಾದ್ರೆ ಟಿಫನ್ ಬಾಕ್ಸ್ ಬಾಂಬ್ಗಳು. ಎಸ್, ಈಗ 1993ರಲ್ಲೂ ಕೂಡ ಸರಣಿ ಸ್ಫೋಟ ಆದಾಗ ಅಲ್ಲೂ ಕೂಡ ಕಾರನ್ನು ಬಳಸಲಾಗಿತ್ತು. ಅದಾದ ನಂತರ 2002ರಲ್ಲಿ ಏನು ದೆಹಲಿಯಲ್ಲಿ ಸ್ಫೋಟ ಆಗಿತ್ತು ಅಲ್ಲೂ ಕೂಡ ಕಾರನ್ನು ಬಳಸಲಾಗಿತ್ತು. ಬೆಂಗಳೂರಿನಲ್ಲಿ 2000
2008ರಲ್ಲಿ ಬೆಂಗಳೂರಲ್ಲೂ ಕೂಡ ಸರಣಿ ಬ್ಲಾಸ್ಟ್ ಆಗಿತ್ತು. ಅಲ್ಲೂ ಕೂಡ ನಾವು ಈ ಒಂದು ಕಾರನ್ನು ಉದಾಹರಣೆ ಅಂದರೆ ಬ್ಲಾಸ್ಟ್ನ ವಸ್ತುವಾಗಿ ಬಳಕೊಂಡಿದ್ದನ್ನು ಗಮನಿಸಬಹುದು ಮೇಡಮ್. ಹಾಗಾಗಿ ಈ ರೀತಿಯ ಒಂದು ಡೆವಲಪ್ಮೆಂಟ್ ನೋಡ್ತಿದ್ರೆ, ಈ ಬ್ಲಾಸ್ಟ್ನ ಒಂದು ರೀತಿಯ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇದರಲ್ಲಿ ಉಗ್ರರ ಆಕ್ಟಿವಿಟಿ ಅಥವಾ ಉಗ್ರರೇ ಮಾಡಿದ್ದಾರೆ ಅನ್ನೋದಕ್ಕೆ ಬಹುಶಃ ಇದೇ ಸಾಕ್ಷಿ ಆಗಬಹುದು. ಬಟ್ ಈಗಾಗಲೇ ಹೋಗಿದೆ 300 kg RDX ಅನ್ನ ಪತ್ತೆ ಮಾಡಿದ್ದಾರೆ ಅನ್ನೋದಾದ್ರೆ ಎಲ್ಲಾ ನಗರಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಬೇಕಾಗಿತ್ತು. ಬಿಕಾಸ್ 300 kg RDX ಪತ್ತೆ ಆಗೋದು ಇಟ್ಸ್ ನಾಟ್ ಅ ಸ್ಮಾಲ್ ಇಶ್ಯೂ, ಇದು ತುಂಬಾ ದೊಡ್ಡ ಇಶ್ಯೂ. ಸೊ ಇಂತಹ ಸಂದರ್ಭದಲ್ಲಿ ಆಮೇಲೆ ಬಿಹಾರ ಎಲೆಕ್ಷನ್ಸ್ ಇಡೀ ರಾಷ್ಟ್ರದ ಒಂದು ದಿಕ್ಸೂಚಿ ಅಂತ ಏನು ಹೇಳಲಾಗ್ತಾ ಇದೆ, ಅದನ್ನು ಪೋರ್ಟ್ರೇ ಮಾಡಲಾಗ್ತಾ ಇದೆ. ಇಟ್ಸ್ ಅ ವೆರಿ ಬಿಗ್ ಅನ್ನೋ ಥರದಲ್ಲಿ ಏನು ಪ್ರಾಜೆಕ್ಟ್ ಮಾಡಲಾಗ್ತಾ ಇದೆ. ಇಂತಹ RDXಗಳು ಪತ್ತೆ ಮತ್ತು ಮಹಾನಗರಗಳಲ್ಲಿ ಬಾಂಬ್ ಸ್ಫೋಟ ಮಾಡೋದಕ್ಕೆ ಉಗ್ರರು ಸಂಚು ರೂಪಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇದು ನಿಜಕ್ಕೂ ಕೂಡ ತುಂಬಾ ತುಂಬಾ ಕನ್ಸರ್ನ್ಡ್ ಇಶ್ಯೂ. ಆದ್ದರಿಂದ ಇನ್ನು ಸ್ವಲ್ಪ ಹೈ ಅಲರ್ಟ್ ಮಾಡಬೇಕಾಗಿತ್ತೇನೋ ಗೊತ್ತಿಲ್ಲ. ಹೆಂಗಾಗುತ್ತೆ ಅಷ್ಟು ದೊಡ್ಡ ಪ್ರಮಾಣದ RDX ಸೀಸ್ ಮಾಡಿದ್ಮೇಲೆ? ಎಸ್, ಈಗ ದೆಹಲಿ ಮತ್ತು ಆಜಾದ್ಪುರ ಅಥವಾ ಫರೀದಾಬಾದ್ ಇಲ್ಲೆಲ್ಲವೂ ಕೂಡ ಈಗಾಗಲೇ ಅಲರ್ಟನ್ನು ಘೋಷಣೆ ಮಾಡಿದ್ರು ಅನ್ನೋ ಮಾಹಿತಿ ಬರ್ತಾ ಇದೆ. ಮೊದಲೇ ಬೆಳಗ್ಗೆ ಇದೇನು ಸುಮಾರು 350 kg RDX ಜೊತೆಗೆ 2900 kg ಸುಧಾರಿತ ಸ್ಫೋಟಕ ಪತ್ತೆ ಆಗಿತ್ತು ಅನ್ನೋ ಮಾಹಿತಿಯನ್ನು ಲಭ್ಯ ಆಗಿತ್ತು. ಇದಾದ ನಂತರ ದೆಹಲಿ ಮತ್ತು ಆಜಾದ್ಪುರ ಈ ಒಂದು ಭಾಗದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿತ್ತು. ಅಂದರೆ ಮಾಹಿತಿಯನ್ನು ಕೊಟ್ಟಿದ್ರು ಪೊಲೀಸರಿಗೆ, ಅಲರ್ಟ್ ಆಗಿರಿ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಜೊತೆಗೆ RSS ಕಚೇರಿಯನ್ನು ಗುರಿಯಾಗಿಸಿ ಬ್ಲಾಸ್ಟ್ ಏನಾದ್ರು ನಡೆದಿತ್ತಾ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತದೆ. ಇದು ಕೂಡ ತುಂಬಾ ಚರ್ಚೆ ಹಾಗೂ ತುಂಬಾ ಮಹತ್ವವನ್ನು ಪಡೆಯುವಂತ ಒಂದು ವಿಚಾರ ಆಗಬಹುದು ಮೇಡಮ್. ಯಾಕಂದ್ರೆ RSS ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾನೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ RSS ಅನ್ನ ಬ್ಯಾನ್ ಮಾಡಬೇಕು, ಬ್ಯಾನ್ ವಿಚಾರ ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈಗ RSS ಕಚೇರಿಯನ್ನ ಗುರಿಯಾಗಿಸಿ ಏನಾದರೂ ಬ್ಲಾಸ್ಟ್ಗೆ ಪ್ಲಾನ್ ಮಾಡಲಾಗಿತ್ತಾ ಅನ್ನೋ ಒಂದು ಶಂಕೆ ಕೂಡ ಬರ್ತಾ ಇದೆ. ಈ ವಿಚಾರವನ್ನು ಈಗಾಗಲೇ ರಕ್ಷಣಾ ಸಚಿವಾಲಯಕ್ಕೆ ಕೂಡ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಮೇಡಮ್. ಇದೇನಾದರೂ ಆಗಿದ್ರೆ, ಒಂದು ವೇಳೆ RSS ಕಚೇರಿಯನ್ನ ಗುರಿಯಾಗಿಸಿಕೊಂಡು ಟೆರರಿಸ್ಟ್ ಅಟ್ಯಾಕ್ ಏನಾದರೂ ಆಗಿದ್ರೆ ನಿಜಕ್ಕೂ ಕೂಡ ಮತ್ತಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿಕ್ರಿಯೆಗಳು ಇದಕ್ಕೆ ವ್ಯಕ್ತ ಆಗಬಹುದು. ಅಂದರೆ ಭಾರತದ ನೀವು ಹೇಳ್ದಂಗೆ ಆಗಲೇ ಸಾರ್ವಭೌಮತೆಗೆ ಧಕ್ಕೆ ತರುವಂತಹ ಭಾರತದಲ್ಲಿ ಮತ್ತೆ ಟೆರರಿಸ್ಟ್ ಆಕ್ಟಿವಿಟಿಗಳು ಮತ್ತೆ ಚಾಲನೆ ಸಿಗ್ತಾ, ಎಲ್ಲರೂ ಕೂಡ ಬೇರೆ ಬೇರೆ ಈಗ ದೆಹಲಿ, ಮುಂಬೈ, ಕಲ್ಕತ್ತಾ, ಬೆಂಗಳೂರು, ಹೈದರಾಬಾದ್ ಎಲ್ಲ ನಗರದಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ ಇತ್ತು. ನನಗೆ ಈ ವಿಚಾರದಲ್ಲಿ ಹಲವಾರು ವಿರೋಧಾಭಾಸಗಳಿವೆ. ಯಾಕೆ ಅಂತಂದ್ರೆ ಈಗ ಎಲೆಕ್ಷನ್ ಟೈಮ್, ದಿ ಸೇಮ್ ಟೈಮ್ ಈಗ ಒಪಿನಿಯನ್ ಕ್ರಿಯೇಟ್ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ RSS ಕಚೇರಿಯನ್ನು ಗುರಿಯಾಗಿರಿಸಿಕೊಂಡು ಅಥವಾ ಎಂದೂ ನಡೀದೇ ಇರುವಂತಹ ಘಟನೆ ಈಗ ಮತ್ತೆ ನಡೀತಾ ಇದೆ ಅನ್ನೋದು ಇದು ಕೆಲ ರಾಜಕೀಯ ಪಕ್ಷಗಳಿಗೆ ಲಾಭ ತರುವಂಥದ್ದು ಮತ್ತು ನಷ್ಟ ತರುವಂಥದ್ದಾದ್ದರಿಂದ ಈ ರೀತಿಯಾದಂತಹ ಸ್ಫೋಟಗಳು ಚುನಾವಣೆಯ ದಿಕ್ಕು ದೆಸೆಯನ್ನು ಈ ಹಿಂದೆ ಬದಲಾಯಿಸಿರುವುದರಿಂದ ಇದನ್ನ ರಾಜಕೀಯ ದೃಷ್ಟಿಯಲ್ಲಿ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಇಟ್ಟುಕೊಂಡೇ ಈ ರೀತಿಯಾದಂತಹ ವಿಚಾರಗಳು ಹೊರಗಡೆ ಬರ್ತಾ ಇರೋದು. ಇಲ್ಲಿ ಒಂಥರ ರಾಜಕೀಯದ ವಾಸನೆ ಬರ್ತಾ ಇದೆ. ಎಸ್ ಮೇಡಮ್, ಸಹಜವಾಗಿ ಯಾವುದೇ ಒಂದು ಬ್ಲಾಸ್ಟ್ ಆದಾಗ ಅದಕ್ಕೆ ರಾಜಕೀಯ ಬಣ್ಣ ಬರೋ ಸಹಜನೇ. ಆದರೆ ನಾವೀಗ ನಾಳೆ ಬಿಹಾರ ಎಲೆಕ್ಷನ್ ಇರಬಹುದು, ಸೆಕೆಂಡ್ ಡೇ ಅಂತದ್ದು. ಬಟ್ ಅದಕ್ಕಿಂತ ಮಿಗಿಲಾಗಿ ಭಾರತದ ಒಂದು ಭದ್ರತಾ ದೃಷ್ಟಿಯಿಂದ ನಾವು ಗಮನಿಸೋದಾದ್ರೆ ನಿಜಕ್ಕೂ ಕೂಡ ಈ ರೀತಿಯ ಒಂದು ಕೃತ್ಯಗಳನ್ನು ರಾಜಕಾರಣಕ್ಕೆ ಬಳಸ್ಕೊಳ್ಳೋದು, ರಾಜಕಾರಣಿಗಳು ಸಹಜವಾಗಿ ಪ್ರತಿಯೊಂದು ದಾಳಿಯನ್ನು ರಾಜಕಾರಣಕ್ಕೆ ಬಳಸ್ಕೊಳ್ತಾನೆ ಇರ್ತಾರೆ. ಆದರೆ ಇವತ್ತಿನ ತೀವ್ರತೆ ಏನಿದೆ, ಈಗಾಗಲೇ ನಮಗೇನು ಮಾಹಿತಿ ಸಿಕ್ಕಿದೆ, 2 ಮೃತಪಟ್ಟಿದ್ದಾರೆ ಅಂತ. ಈಗ ಕೆಲವೊಂದಿಷ್ಟು ಟ್ವಿಟರಲ್ಲಿ ಅಪ್ಡೇಟ್ ನೋಡೋದಾದ್ರೆ ಮೇಡಮ್, ಜರ್ನಲಿಸ್ಟ್ ಮಹನೂರ್ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. 17 ಮಂದಿ ಸಾವನ್ನಪ್ಪಿರ್ತಕ್ಕಂಥ ಶಂಕೆ ಇದೆ ಅಂತ. ಇದು ಒಂದು ಟ್ವೀಟ್ ಏನು ದೆಹಲಿಯ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಜರ್ನಲಿಸ್ಟ್ಗಳು ಮಾಡ್ತಿರ್ತಕ್ಕಂಥ ಅಪ್ಡೇಟ್ ಇದು. ಈಗ ರಾಷ್ಟ್ರೀಯ ವಾಹಿನಿಯಲ್ಲಿ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ 5 ಜನ ಮೃತಪಟ್ಟಿರೋದು ಕನ್ಫರ್ಮ್ ಆಗ್ತಾ ಇದೆ. 5 ಜನ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಕ್ಷಣಕ್ಕೆ ಬರ್ತಿರ್ತಕ್ಕಂಥ ಬ್ರೇಕಿಂಗ್ ಮೇಡಮ್ ಇದು. ಎಸ್, 5 ಜನ ಇಂಜೂರ್ಡ್ ಆಗಿದ್ದಾರೆ. ಅವ್ರನ್ನು ಕೂಡ ಈಗಾಗಲೇ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಬಟ್ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದಾರೆ. ಈಗಾಗಲೇ 17 ಜನ ಮೃತಪಟ್ಟಿರುವಂತಹ ಶಂಕೆ ಇದೆ ಅಂತ ಒಬ್ಬ ಜರ್ನಲಿಸ್ಟ್ ಟ್ವೀಟ್ ಮಾಡಿದ್ದಾರೆ. ದಿ ಸೇಮ್ ಟೈಮ್ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಕೆಲವು ಕಡೆ 5 ಜನ ಮೃತಪಟ್ಟಿದ್ದಾರೆ ಮತ್ತು ಹಲವರಿಗೆ ಗಂಭೀರತರವಾದಂತಹ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಈಗಾಗಲೇ 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ತೆರಳಿವೆ. ಕೆಲವು ವಾಹನಗಳು ಈಗಾಗಲೇ ಸುಟ್ಟು
ಭಸ್ಮವಾಗಿದ್ದಾವೆ, ಕೆಲವು ಮೃತದೇಹಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಈಗಾಗಲೇ ಪೊಲೀಸರು ಸ್ಥಳವನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ದೆಹಲಿಯಾದ್ಯಂತ ಒಂದು ರೀತಿಯಾದಂತಹ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ.